ನನ್ನ ಹೆಸರು ಸುಮಂಗಲಿ ಅಂತ. ನಾನು ಸೋಮೇಜಲಪಲ್ಲಿ ಪಂಚಾಯತಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನಾನು ಬಂದು ಮಶ್ರೂಮ್ ಬೆಳೀತಾ ಇದ್ದೀವಿ, ಮತ್ತು ಸ್ನ್ಯಾಕ್ಸ್ ಐಟಮು, ಸಾಂಬಾರು ಪುಡಿಗಳು, ಮತ್ತು ಅದ್ರ ಜೊತೆಗೆ ನರ್ಸರಿನೂ ಮಾಡ್ತಾಯಿದ್ದೀವಿ ಒಂದು ಸಂಘದಿಂದ ನಾವು. ನಮಸ್ಕಾರ, ನಮ್ಮ ಹೆಸರು ರತ್ನಮ್ಮ ಅಂತ ಹೇಳ್ಬಿಟ್ಟು ನಮ್ದು ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ತಾಲೂಕು ಗುಣಮನತ್ತ ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ಮೇನ್ ಪ್ರಾಜೆಕ್ಟ್ ಬಂದು ಮಿಲೆಟ್ಸ್ ಸಿರಿಧಾನ್ಯಗಳು, ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿ ಮತ್ತು ಪಿಕಲ್ಸು ಮತ್ತು ಸ್ಪೈಸೀಸು ಮೇನ್ ಪ್ರಾಜೆಕ್ಟ್ ಆಗಿ ನಮ್ಮದೇ ಒಂದೊಂದು ವೇದಿಕ್ ಎಂಟರ್ಪ್ರೈಸಸ್ ಆಗಿ ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ. ನಮಸ್ತೆ, ನನ್ನ ಹೆಸರು ಯಶೋದಮ್ಮ HK. ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು ಎಡ್ನೋಡು ಗ್ರಾಮದಿಂದ ಬಂದಿದ್ದೀನಿ. ನಾನು ಬ್ಯೂಟಿ ಪಾರ್ಲರ್ ಟೈಲರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈಗ ಆರ್ಗ್ಯಾನಿಕ್ ಸೋಪು ತಯಾರಿ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಭಾಗ್ಯ ಅಂದ್ಬಿಟ್ಟು ಕೋಲಾರ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಮನೆಯಲ್ಲೇ ಧನಿಯಾ ಪುಡಿ, ಸಾಂಬಾರು ಪುಡಿ, ರಾಗಿ ಮಡ್ ಇದೆಲ್ಲ ಮಾಡ್ತಾಯಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಅಂಜಮ್ಮ ಅಂತ. ನಮ್ಮದು ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ಕು. ನಾನು ವೈರ್ ಬ್ಯಾಗ್ ಹಾಕ್ತೀನಿ, ಹಾರ ಹಾಕ್ತೀನಿ ಬಾಗಿಲಿಗೆ. ಸರ್, ನಾವು ಬಂದುಬಿಟ್ಟು ನಮ್ಮನ್ನು ಗುರುತಿಸಿ NRLM ಅವರು ಒಂದು ಸಂಘದ ಮುಖಾಂತರ ಬಂದುಬಿಟ್ಟು ಯಾವುದೋ ಒಂದು ಮಾಡಿ ಅಂದಾಗ ನಾವು ಸ್ಟಾರ್ಟಿಂಗ್ ನರ್ಸರಿ ಮಾಡಿದ್ವಿ ಸರ್. 15 ಜನ ಸೇರಿ ನರ್ಸರಿ ಮಾಡಿದಾಗ 15 ಜನಕ್ಕೂ ಬರೀ ನರ್ಸರಿಯಿಂದ ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಮಶ್ರೂಮು ಟ್ರೈನಿಂಗ್ ಹೋಗಿ ಬಂದು ಕೆನರಾ ಬ್ಯಾಂಕ್ ಅವ್ರ ಸಪೋರ್ಟ್ದಿಂದ ಅವ್ರು ಒನ್ನೇನಲ್ಲಿ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ತೊಗೊಂಡು ಬಂದು ಮತ್ತು ಮಶ್ರೂಮ್ ಬೆಳೆದ್ವಿ. ಅದರಿಂದನೂ 15 ಜನಕ್ಕೂ ಏನೂ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಸಾಂಬಾರು ಪುಡಿಗಳು ಮತ್ತು ಸ್ನ್ಯಾಕ್ಸ್ ಐಟಮು ಇವೆಲ್ಲ ಮಾಡಿ ನಮ್ಮ ಪ್ರಾಡಕ್ಟ್ ದೊಡ್ಡದಾಗಿ ಮಾಡೋಣ ಅಂತೇಳ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಇದಕ್ಕೆಲ್ಲ ನಮಗೆ NRLM ಅವ್ರ ಸಪೋರ್ಟು ತುಂಬ ಇದೆ ಸರ್. ಅದ್ರ ಜೊತೆಗೆ ಇವಾಗ ಈ ಟ್ರೈನಿಂಗ್ ಕಲಿಸ್ಬಿಟ್ಟು ಉನ್ನತಿ ಕಡೆಯಿಂದ ನಮ್ಗೆ ತುಂಬ ಹೆಲ್ಪ್ ಆಯಿತು. ನಾವೊಂದು ಮಾರ್ಕೆಟಿಂಗ್ ಮಾಡೋದು, ಮತ್ತು ಅದಕ್ಕೆ ಬ್ರ್ಯಾಂಡ್ ಮಾಡೋದು, ಮತ್ತು ಲೈಸೆನ್ಸ್ ಮಾಡ್ಕೊಳ್ಳೋದು, ಈ ಥರ ಎಲ್ಲನೂ ಉಪಯೋಗ ಸಿಕ್ಕಿದೆ. ಮತ್ತು ನಾವು ಯಾವ ರೀತಿ ನಡ್ಕೋಬೇಕು, ನಾವು ಯಾವ ಇದರಿಂದ ಬೆಳಿಬೇಕು ಅಂತ ಹೇಳಿಬಿಟ್ಟು ನಮ್ಗೆ ಉನ್ನತಿಯಿಂದ ತುಂಬ ಹೆಲ್ಪ್ ಆಯ್ತು ಸರ್. ಮೈನ್ ಇವಾಗ ನಮ್ಮ ಹೆಣ್ಮಕ್ಳಿಗೆ ನಮ್ಮದು ಒಂದು ವ್ಯಾಪಾರ ಮಾಡಬೇಕಾದ್ರೆ ಅದರಲ್ಲಿ ಸಮಸ್ಯೆಗಳೇ ಜಾಸ್ತಿ. ಏನೇ ಮಾಡಬೇಕಂದ್ರೆ ಎಲ್ಲ ಹೆಣ್ಮಕ್ಳು ಈ ಒಂದು ಉದ್ಯಮಿ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ಆಸಕ್ತಿ ಇದೆ. ಅದ್ರ ಜೊತೆಗೆ ಹಳ್ಳಿಯಲ್ಲೇ ಈ ಥರ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಮೈನ್ ಸವಾಲುಗಳೇ ಜಾಸ್ತಿ. ಅವುಗಳೆಲ್ಲ ನಾವು ಫೇಸ್ ಮಾಡಬೇಕಾದ್ರೆ ತುಂಬ ಒಂದು ಟೆಕ್ನಿಕಲ್ಲಿ ಒಂದು ನಮಗೆ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ನಾವು ಎಷ್ಟೇ ಪ್ರಾಕ್ಟಿಕಲಾಗಿ ಮಾಡಿದರೂ ಕೂಡ ಒಂದು ಜೀವನದಲ್ಲಿ ಅದರ ಹಳ್ಳಿಯಲ್ಲಿ ನಾವು ಒಂದು ಮಾರ್ಕೆಟಿಂಗ್ ಅಂತ ಬಂದಾಗ ಫೇಸ್ ಮಾಡೋದು ತುಂಬ ಇದೆ. ಅದ್ರ ಜೊತೆಗೆ ಫ್ಯಾಮ್ಲಿನ ಫೇಸ್ ಮಾಡಿ ನಾವು ಕೃಷಿ ಮಾಡಿಕೊಂಡು ಇದ್ರೊಟ್ಟಿಗೆ ಜೀವನ ಮಾಡಿಸೋದು ತುಂಬ ತೊಂದರೆಗಳಾಗುತ್ತೆ. ಆ ಥರ ಮಾಡೋವಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋದು ಎಕನಾಮಿಕಲಿ ದುಡ್ಡು ಬೇಕೇ ಬೇಕು. ಯಾಕಂದರೆ ಅವ್ಳು ಸ್ವಾವಲಂಬನೆಯಾಗಿ ಬದುಕೋದಕ್ಕೆ ಸಂಸಾರನ ಲೀಡ್ ಮಾಡಬೇಕಾಗುತ್ತೆ, ಈ ಕಡೆ ಮಕ್ಕಳ ಎಜುಕೇಷನ್ ನೋಡಬೇಕಾಗುತ್ತೆ. ಇವುಗಳೆಲ್ಲ ನೋಡ್ಬೇಕಂದಾಗ ಪ್ರತಿದಿನ ಅವಳು ದುಡ್ಡು ನೋಡ್ತಾ ಇದ್ರೆ ಏನೋ ಒಂದು ಜೀವನ ಮಾಡೋಕ್ಕೆ ಈಸಿ ಆಗುತ್ತೆ. ಆದರೆ ಬಿಸ್ನೆಸ್ ಅಂತ ಬಂದಾಗ ಇಮಿಡಿಯೇಟಾಗಿ ನಾವು ದುಡ್ಡು ನೋಡೋದು ಕಷ್ಟ ಆಗುತ್ತೆ, ಒಂದಷ್ಟು ದಿವಸ ಟೈಮ್ ತಗೊಳುತ್ತೆ. ಇವಾಗ ನಾವು ಬ್ಯಾಂಕಿಂದ ಸಾಲ ತೊಗೊಂಡ್ರು ಕೂಡ ಅದನ್ನು ಫೇಸ್ ಮಾಡೋದು ತುಂಬ ಇಮಿಡಿಯೇಟಾಗಿ ಕಂತು EMI ಕಟ್ಟಬೇಕಾದಾಗ ತುಂಬ ಸಮಸ್ಯೆಗಳಾಗುತ್ತೆ. ಇವುಗಳೆಲ್ಲ ಒಟ್ಟಿಗೆ ಒಂದಷ್ಟು ನಾವು ಸಕ್ಸಸ್ ಆಗಿ ಮಾಡಬೇಕಂದಾಗ ಈ ಥರ ಒಂದು ಪ್ರಾಜೆಕ್ಟಲ್ಲಿ ಟೆಕ್ನಿಕಲ್ ಸಪೋರ್ಟ್ ಬೇಕಾಗುತ್ತೆ. ಈ ಒಂದು ನಾವು ಏನು NRLM ಇಂದ ನಮ್ಗೆ ಉನ್ನತಿ ಕಳಿಸಿದ ಮೇಲೆ ಒಂದು ಸಣ್ಣ ಸಮಸ್ಯೆಗಳು ಕೂಡ ತುಂಬ ಈಸಿಯಾಗಿ ಅದನ್ನು ಬಗೆಹರಿಸೋಕ್ಕೆ ತುಂಬ ಸಪೋರ್ಟ್ ಆಗಿದೆ. ಹಂಗಾಗಿ ಇವಾಗ ನಮ್ಗೊಂದು ಇನ್ನೂ ಕಾನ್ಫಿಡೆನ್ಸ್ ಬಂದಿದೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಬರೀ ನಾವು ಹಳ್ಳಿ ಪ್ರಾಜೆಕ್ಟಲ್ಲೇ ಲಿಮಿಟ್ ಇಲ್ಲದೆ ಒಂದು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟದಕ್ಕೆ, ಮತ್ತು ಒಂದು ಎಕ್ಸ್ಪೋರ್ಟ್ ಲೆವೆಲ್ ತೊಗೊಳೋದಕ್ಕೂ ನಾವು ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ಮಾಡಲ್ ಆಗಿ ಸಮಸ್ಯೆನ ಈಸಿಯಾಗಿ ಫೇಸ್ ಮಾಡಿ ಒಂದು ಮಾರ್ಕೆಟಿಂಗ್ ಮಾಡೋಕ್ಕೆ ನಮ್ಗೆ ತುಂಬ ಈಸಿಯಾಗಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮತ್ತು ನಾವು ಇದನ್ನು ಡೆವಲಪ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಆಗಿ ಈ ಒಂದು 7 ದಿನ ತರಬೇತಿಯಲ್ಲಿ ನಮ್ಗೆ ತುಂಬ ಸಪೋರ್ಟ್ ಆಗಿ ಸಾಥ್ ಕೊಟ್ಟಿದೆ. ಹಂಗಾಗಿ ಇದ್ರ ಬಗ್ಗೆ ನಮಗೆ ಒಂದು ಆತ್ಮವಿಶ್ವಾಸ ಬಂದು ಮುಂದುವರಿಸೋದಕ್ಕೆ ಒಳ್ಳೆ ಸಪೋರ್ಟ್ ಆಗಿ ತುಂಬ ಸಹಕಾರ ಆಗಿದೆ. ಈಗ ಆರ್ಗ್ಯಾನಿಕ್ ಸೋಪ್ ಅಂದರೆ ಎಲ್ಲ ನಮಗೆ ಸಮಸ್ಯೆ ಏನಂದರೆ ಮೇನ್ ಮಾರ್ಕೆಟಿಂಗ್ ಸಮಸ್ಯೆ. ಅಂದರೆ ಇವಾಗೆಲ್ಲ ಏನಾಗುತ್ತೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರಲ್ಲ. ನಮ್ಮದು ಆರ್ಗ್ಯಾನಿಕ್ ಸೋಪ್ ಎಲ್ಲ ಇವಾಗ ಏನಾಗೈತೆ ಅಂದರೆ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು, ಮತ್ತು ಮಾರ್ಕೆಟಲ್ಲಿ ಯಾವ ಥರ ಸಮಸ್ಯೆ ಆಗುತ್ತೆ ಅದ್ರ ಬಗ್ಗೆ ಫೇಸ್ ಮಾಡ್ಬೋದು. ಮತ್ತು ಕಸ್ಟಮರ್ ಬಂದಂಥ ಅವರು ಇದು ನಮ್ಮ ಯಾವ್ದಾದ್ರು ಟೆನ್ಷನ್ ಇದ್ದರೆ ಅವ್ರ ಮೇಲೆ ಹಾಕ್ಬಾರ್ದು. ನಾವು ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀರಬೇಕು, ಅವ್ರನ್ನ ಯಾವ ಥರ ಆಕರ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಸಮಸ್ಯೆ ಅಂದರೆ ನಮ್ಮ ಸಮಸ್ಯೆ ಏನಿರುತ್ತೆ ಆ ಸಮಸ್ಯೆನ ನಾನು ಯಾವ ರೀತಿ ಈಸಿಯಾಗಿ ನಾವು ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಈಗ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಅದು ಪ್ರಾಡಕ್ಟು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಿಗೆ
ಉತ್ಪನ್ನ ಆಗಬೇಕು ಅಂದ್ಕೊಂಡು ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಮಾಡಬೇಕು ಅಂತ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ಅದ್ರ ಬಗ್ಗೆ ಎಲ್ಲ ತುಂಬ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಇದಾಗಿದೆ. ನಾನು ಮನೆಯಲ್ಲೇ ಹಾಕ್ತಾನಿದ್ದೀನಿ. ಅಲ್ಲೇನೂ ನಮಗೆ ಇದೆ ವ್ಯಾಪಾರ ಸಿಗ್ತಿಲ್ಲ. ಅದಕ್ಕೆ ನಾನು ಸುಮ್ಮನೆ ಬಿಟ್ಬಿಟ್ಟೆ. ನಮ್ಮ ಹೆಂಡತಿ ಹೇಳಿದ್ರು, ಹಿಂಗೆ ಹೋಗು ಮೀಟಿಂಗ್ಗೆ, ಏನಾದರೂ ಅನುಕೂಲ ಬರುತ್ತೆ ನಿಮಗೆ ಹೋಗು ಅಂದರು. ಇಲ್ಲಿ ಬಂದು ಎಲ್ಲ ಕಲ್ತ್ಕೊಂಡಿದ್ದೀನಿ. ಹೆಂಗಿರೋದು, ವ್ಯಾಪಾರ ಹೆಂಗೆ ಮಾಡೋದು ಎಲ್ಲ ಕಲ್ತ್ಕೊಂಡಿದ್ದೀನಿ. ಧನ್ಯವಾದಗಳು. ನಮ್ಮನ್ನು ಇಷ್ಟೆಲ್ಲ ಮಾಡಿ ಮುಂದುವರಿಸಿ ಕಲಿಸಿದ್ದಕ್ಕೆ NRLM ಅವ್ರಿಗೂ ಒಂದು ಧನ್ಯವಾದ ಸರ್. ನಾವು ಒಬ್ಬ ಮಹಿಳೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಇದ್ದಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಮಹಿಳೆಯನ್ನು ಈ ಥರ ಉದ್ಯಮಿಯನ್ನಾಗಿ ಮಾಡುವುದಕ್ಕೆ NRLM ಅವರು ಮುಂದುವರಿಸಿ ಇನ್ನೂ ಹೆಚ್ಚಿನ ಮಹಿಳೆಯರನ್ನು ಉದ್ಯಮಿಯರನ್ನಾಗಿ ಮಾಡಬೇಕಂತ ನಮ್ಮ ಆಸೆ ಸರ್. ಇದಕ್ಕೆ NRLM ಅವರಿಗೆ ಧನ್ಯವಾದಗಳು. ಮತ್ತು ಉನ್ನತಿಯವರು ಇಷ್ಟೊಂದು ನಮ್ಮ ಕೌಶಲ್ಯಗಳು, ಇಷ್ಟೊಂದು ಸ್ಕಿಲ್ಸು ಎಲ್ಲ ಹೇಳ್ಕೊಟ್ಟು ನಾವು ಮುಂದುವರಿಬೇಕು ಅಂತ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿದೆ ಸರ್. ಇನ್ನೂ ಮುಂದುವರಿಬೇಕು, ಇನ್ನೂ ಜಾಸ್ತಿ ಮಾಡಬೇಕಂತ ಇಷ್ಟು ಮಾಡಿದವ್ರಿಗೆ ಉನ್ನತಿ ಅವ್ರಿಗೆ ಧನ್ಯವಾದಗಳು ಸರ್. ಮತ್ತು ಹಾಸ್ಟೆಲ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸರ್. ಅವ್ರಿಗೂ ತುಂಬ ಧನ್ಯವಾದಗಳು ತಿಳಿಸ್ತೀವಿ. ಒಟ್ಟಾರೆಯಾಗಿ ಹೇಳ್ಬೇಕಂತ ನಾವು ಈ ಪ್ರಾಜೆಕ್ಟ್ ಬಂದಾಗ ನಮ್ಗೆ ಗೊಂದಲ ಇತ್ತು, ಏನು ಕಲಿಸ್ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು. ನಾವೇನೋ ಒಂದು ಸ್ಮಾಲ್ ಸ್ಕೇಲಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಕೂಡ ಈ ಒಂದು ಪ್ರಾಜೆಕ್ಟ್ ಏನು ಈ ಉನ್ನತಿ ನಮ್ಮ NRLM ಇಂದ ನಮಗೆ ನಾವೆಲ್ಲೋದ್ರೂ ನಾವೇ ಭಾಗವಹಿಸ್ಬೇಕು ಅನ್ನೋ ಮಟ್ಟದಾಗ ನಾನು ಹಿಂಜರಿದಿದ್ದೆ. ಆದರೆ ಈ ಒಂದು ಪ್ರಾಜೆಕ್ಟ್ ಬಂದಮೇಲೆ ನನಗೊಂದು ತುಂಬ ಖುಷಿಯಿಂದ ಎಲ್ಲೋ ಒಂದು ನಾವು ಈಗ ಸ್ಟೂಡೆಂಟ್ ಆಗಿ ಇನ್ವಾಲ್ವ್ ಆಗಿ ನಾವು ಬೇಸಿಕಲಿ ಏನೇನು ಕಲಿಬೋದು ಅಂತ, ಯಾಕಂದ್ರೆ ನಾವು ಬಿಸ್ನೆಸ್ಸಲ್ಲಿ ಮಾಡ್ತಾ ಇದ್ರು ಕೂಡ ಇಲ್ಲೊಂದು ಬಂದಮೇಲೆ ನಮ್ಗೊಂದು ಸ್ಟೂಡೆಂಟಾಗಿ ತುಂಬ ಬೇಸಿಕಲಿ 7 ಡೇಸಲ್ಲಿ ತುಂಬ ವಿಷಯ ತಿಳ್ಕೊಂಡಿದ್ವಿ. ಈಗ NRLMಗೂ ಟೋಟಲ್ಲಾಗಿ ಈ ಉನ್ನತಿಗೂ ಮತ್ತೇನು ಇಲ್ಲಿ ನಮಗೆ ವಸತಿ ವ್ಯವಸ್ಥೆ ಮಾಡಿ ಯುನಿಸೆಸ್ ಇದು ನಮಗೆ ವಸತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಥರ ನಮ್ಮನ್ನು ತುಂಬ ಇನ್ವಾಲ್ವ್ ಮಾಡಿ ಈ ಪ್ರಾಜೆಕ್ಟಲ್ಲಿ ಎಲ್ಲ ರೀತಿಯಲ್ಲೂ ಪ್ರತಿಯೊಬ್ಬರು ಇಲ್ಲೇನು ಟೆಕ್ನಿಕಲಿ ಸ್ಟಾಫ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲರೂ ತುಂಬ ನಮಗೆ ಕೋಪ್ರೇಟ್ ಮಾಡಿ ತುಂಬ ಈಸಿಯಾಗಿ ತುಂಬ ಕ್ಲಿಷ್ಟವಾಗಿರೋದು ಕೂಡ ಸಮಸ್ಯೆನ ತುಂಬ ಈಸಿಯಾಗಿ ಕಲಿಸ್ಕೊಟ್ಟು ತುಂಬ ಖುಷಿ ಅನಿಸುತ್ತೆ. ಬೇರೆ ಒಂದಷ್ಟು ನಾವು ಹೆಣ್ಮಕ್ಳಿಗೆ ಇವಾಗ ಕಲಿತಾ ಇರೋರಿಗೆ ತುಂಬ ಬೇಸಿಕಲಿ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಮೊದಲೆಲ್ಲ ನಮಗಿಂತ ಆಪರ್ಚುನಿಟಿ ಇಲ್ಲವೇ ಇಲ್ಲ. ಆದರೆ ಈ ಪ್ರಾಜೆಕ್ಟ್ ಬಂದಮೇಲೆ ನನಗೆ ತುಂಬ ಹೆಮ್ಮೆ ಆಗಿದೆ. ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಒಂದು ಮಾದರಿಯಾಗಿ ಈ ಒಂದು ಪ್ರಾಜೆಕ್ಟ್ ಕಳಿಸೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನೆಕ್ಸ್ಟು ಹೆಣ್ಮಕ್ಳಿಗೆ ತುಂಬ ಮಾಡಲಾಗಿ ಸಕ್ಸಸ್ ಮಾಡೋದಕ್ಕೆ, ಅದು ಈಗ ಸಮಾಜದಲ್ಲಿ ಪ್ರಸ್ತುತವಾಗಿ ಬದುಕಬೇಕಂದ್ರೆ ಪ್ರತಿ ಹೆಣ್ಮಕ್ಳಿಗೂ, ಯಾಕಂದರೆ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಏನು ನನಗೆ ಖುಷಿ ಆಗುತ್ತೆ ಅಂತಂದರೆ, ಈಗ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಇಂಥ ಪ್ರಾಜೆಕ್ಟ್ ತುಂಬ ನೀಡಿದೆ. ಯಾಕಂದರೆ ಹೆಣ್ಮಕ್ಳು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ಒಂದು ಫ್ಯಾಮಿಲಿ ಲೀಡರ್ಶಿಪ್ ಮಾಡಬೇಕು, ಇದೆಲ್ಲ ಒಟ್ಟಿಗೆ ಒಂದು ಸಕ್ಸಸ್ ಆಗಿ ಮಾಡೋದಕ್ಕೆ ಈ ಥರ ಒಳ್ಳೆ ಊಟ ವ್ಯವಸ್ಥೆ ಕೊಡೋದಕ್ಕೆ ಮುಂದೆ ಹೆಣ್ಮಕ್ಳು ಮಾದರಿಯಾಗಿ ನಿಲ್ಲೋದಕ್ಕೆ ಒಂದು ಅವಕಾಶ ಆಗುತ್ತೆ. ದೇಶ ಮುಂದುವರಿಯೋದಕ್ಕೂ ಒಳ್ಳೆ ಅನುಕೂಲ ಆಗುತ್ತೆ. ಹಂಗಾಗಿ ಈ ಒಂದು ಪ್ರಾಜೆಕ್ಟ್ ಬಂದಮೇಲೆ ತುಂಬ ಸಪೋರ್ಟಾಗಿ ನಮ್ಗೆ ತುಂಬ ಅನುಕೂಲ ಆಗಿದೆ. ಟೋಟಲಾಗಿ ನಾವು ಒಂದು NRLMಗೂ ಮತ್ತು ಉನ್ನತಿಗೂ ಯುನಿಸೆಸ್ಗೂ ಟೋಟಲ್ ಆಗಿ ನಮ್ಮ ಕಡೆಯಿಂದ ತುಂಬ ಆಭಾರಿಯಾಗಿ ವಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. NRLM ಒಕ್ಕೂಟದಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ನಮ್ಮನ್ನು ಗುರುತಿಸಿ ನಮಗೆ ಹೋಗಿ ನೀವು ಅಭಿವೃದ್ಧಿ ಆಗಬೇಕು, ಹಳ್ಳಿ ಮಟ್ಟದಲ್ಲೇ ಇದ್ದರೆ ನೀವು ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಇದೆ. ನಿಮ್ಮದು ಸ್ಕಿಲ್ ಎಲ್ಲರಿಗೂ ಗೊತ್ತಾಗಬೇಕು, ಪರಿಚಯ ಆಗಬೇಕು ಅಂದರೆ ನೀವು ಕೆಲವೊಂದು ಟ್ರೈನಿಂಗ್ಗಳು ತಗೊಂಡ್ರೆ ಮಾತ್ರ ಅದರಿಂದ ಯಾವ ರೀತಿ ಸಕ್ಸಸ್ ಆಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾವ್ರೆ ಅಂತ ಅಂದು ಎಲ್ಲ ಹೆಲ್ಪ್ ಮಾಡಿ ನನಗೆ ಅಲ್ಲಿಂದ ಬರುವಾಗ ಡೌಟ್ ಇತ್ತು. NRLM ಫೋನ್ ಮಾಡಿ ಹೇಳಿದ್ರು ಹಿಂಗಿದೆ ಟ್ರೈನಿಂಗ್ ಹೋಗು ಅಂತ ಹೇಳಿ. ಅಲ್ಲಿಂದ ಹೊರಟಾಗ ನಂಗೆ ಡೌಟ್ ಇತ್ತು, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಹೇಗಿದೆಯೋ, ಟೀಚಿಂಗ್ 7 ದಿನ ಇರಬೇಕು ಅಂದರೆ ಮನೇಲಿ ಬಿಟ್ಟು ಬರೋದು ಕಷ್ಟ ಆಗುತ್ತೆ ಅಂತ ಎಲ್ಲ ಯೋಚನೆ ಮಾಡಿದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಅನ್ನಿಸ್ತು ನಾವು ಬಂದಿದ್ದೇ ಒಳ್ಳೇದಾಯಿತು. ನಾವು ಯಾವ ರೀತಿ ನಾವು ಅಭಿವೃದ್ಧಿ ಆಗಬೇಕು ಅನ್ನೋದು ನಮಗೆ ಎಲ್ಲ ಟೀಚರ್ಸು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಉಳ್ಕೊಳ್ಳೋ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಯಾವುದೇ ಹೆಣ್ಮಕ್ಳಾದ್ರೂ ಬರ್ಬೋದು, ಗ್ಯಾರಂಟಿಯಿಂದ ಇದ್ದು ಅವರ ಜೀವನದಲ್ಲಿ ಸಕ್ಸಸ್ ಕಾಣೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಉನ್ನತಿಯವರಿಗೆ ಎಲ್ಲರಿಗೂ ತುಂಬಿರೋದು ಧನ್ಯವಾದಗಳು. ನನಗೆ ಇಲ್ಲಿ ಕಳಿಸ್ಕೊಟ್ಟಿದ್ದು ನಾಗರತ್ನಮ್ಮ ಅನ್ನೋರು. ಬೇಕಾದಷ್ಟು ವಿಷಯ ತಿಳ್ಕೊಬೋದು, ಹೋಗಿ ಇದು 1 ವಾರ ಇದ್ಬಿಟ್ಟು ನೋಡ್ಬಿಟ್ಟು ಬಂದ್ರಮ್ಮ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಂದಿದ್ದಕ್ಕೂ ಮನೆ ಥರ ಎಲ್ಲ ಸವಲತ್ತು ಎಲ್ಲ ಚೆನ್ನಾಗಿತ್ತು. ಬೇಕಾದಷ್ಟು ನಾವು ಕಲ್ತ್ಕೊಂಡಿದ್ದೀರಿ. ಉನ್ನತಿಗೆ ಮತ್ತು NRLMಗೆ ನಾನು ತುಂಬ ಧನ್ಯವಾದಗಳು. ನಾನು ಕಲ್ತ್ಕೊಟ್ಟಿರೋದು ಉನ್ನತಿ NRLMಗೂ. ನಾನು ಇಲ್ಲಿ ಬಂದಿರೋದಾಗ ನನಗೆ ಅನುಕೂಲ ಆಯಿತು. ನನಗೇನು ಮಾಡೋದು ಟ್ಯಾಲೆಂಟ್ ಬಂದು
ಚೆನ್ನಾಗಿದೆ. ಥ್ಯಾಂಕ್ ಯು.